ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಗದಗ್ನ ಐಷಾ ಟ್ರ್ಯಾಕ್ಟರ್ ಶೋರೂಮ್ ಹತ್ರ ಬಂದಿದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ವೆಲ್ಕಮ್ ಸರ್. ಈ ಮಾಡಲ್ಸ್ ಬಗ್ಗೆ ಮಾಹಿತಿ ಹೇಳ್ಕೊಡಿ ಸರ್. ಓಕೆ, ಸ್ಪೆಸಿಫಿಕ್ ಆಗಿ ನಾವು ಈ ಟ್ರ್ಯಾಕ್ಟರ್ ಬಗ್ಗೆ ನಿಮ್ಗೆ ಹೇಳ್ಬೇಕಂತಂದ್ರೆ ಇದು ಐಷರ್ ಒಳಗಡೆ 480 5 ಸ್ಟಾರ್ ಟ್ರ್ಯಾಕ್ಟರ್ ಅಂತಾರೆ, ಸೂಪರ್ ಪ್ಲಸ್ 5 ಸ್ಟಾರ್ ಟ್ರ್ಯಾಕ್ಟರ್ ಅಂತ ಹೇಳಿ. ಸೊ ಈ ಟ್ರ್ಯಾಕ್ಟರ್ ಏನೈತಲ್ಲ ನಿಮ್ಗೆ 43 HP ಕ್ಯಾಟಗರಿ ಒಳಗೆ ಬರುತ್ತೆ. ಅಂದ್ರೆ 43 HP ಪಾಸಿಂಗು ನಿಮ್ಗೆ 47 ವರ್ಗು ನಿಮ್ಗೆ ಇದು ವರ್ಕ್ ಮಾಡುತ್ತೆ. ಓಕೆ. ಸೊ ಈ ಪರ್ಟಿಕ್ಯುಲರ್ ರೇಂಜ್ ಅಲ್ಲಿ ಗಾಡಿ ಒಳಗಡೆ 45 HP ರೇಂಜ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಟ್ರ್ಯಾಕ್ಟರ್ ಸರ್. ಓಕೆ ಸರ್. ಸ್ಟೀರಿಂಗ್ ಎಲ್ಲ ಹೆಂಗ್ ಬರುತ್ತೆ ಸರ್ ಇದು? ಸರ್ ಇದ್ರೊಳಗಡೆ ನಿಮ್ಗೆ ಪವರ್ ಶೇರಿಂಗ್ ಸಿಗುತ್ತೆ. ಸದ್ಯಕ್ಕೆ ಇರ್ತಕ್ಕಂಥ ಇದು ಪವರ್ ಶೇರಿಂಗ್ ಟ್ರ್ಯಾಕ್ಟರ್ ಸರ್. ಇದು ಇಲ್ಲಿ ನಿಮ್ಗೆ ಕಾಣ್ತೈತೆ ನೋಡ್ರಿ, ಇದು ಪವರ್ ಶೇರಿಂಗ್. ಇದು ಓಕೆ, ಪವರ್ ಶೇರಿಂಗ್ ಟ್ರ್ಯಾಕ್ಟರ್. ಸೊ ಇಲ್ಲಿದೆ ನೋಡ್ರಿ ಪವರ್ ಶೇರಿಂಗ್, ಡ್ಯೂಯಲ್ ಆಕ್ಟಿಂಗ್ ಪವರ್ ಶೇರಿಂಗ್ ಸರ್. ಈಗ ಕಾಂಪಿಟೇಟರ್ ವೆಹಿಕಲ್ ಒಳಗಡೆ ನೀವು ನೋಡಿರ್ಬೇಕು, ಒನ್ ಸೈಡಿಂಗ್ ಪುಷ್ ಮಾಡುವಂತ ಪವರ್ ಶೇರಿಂಗ್ ಇರುತ್ತೆ. ನಮ್ಮ ಹತ್ರ ಎಲ್ಲ ಡ್ಯೂಯಲ್ ಆಪರೇಟಿಂಗ್ ಪವರ್ ಶೇರಿಂಗ್ ಇರುತ್ತೆ. ಮತ್ತೆ ಇದ್ರೊಳಗೆ ನಾರ್ಮಲ್ ಶೇರಿಂಗ್ ಬೇಕಂದ್ರೆ ನಿಮ್ಗೆ ನಾರ್ಮಲ್ ಶೇರಿಂಗು ಸಿಗುತ್ತೆ. ಆಮೇಲೆ ಇದೇ ಮಾಡೆಲ್ ಅಲ್ಲಿ 480 ಈಗ ಇಲ್ಲಿ ಜಸ್ಟ್ ಈ ಕಡೆ ನೀವು ನೋಡಿದ್ರೆ ಇಲ್ಲಿ ಫೋಟೋಸ್ ತೋರಿಸ್ತೀನಿ ನಾನು. ಪ್ರೈಮಾ ಅಂತೇಳಿ ನಮ್ದು ನ್ಯೂ ಜನರೇಷನ್ ಟ್ರ್ಯಾಕ್ಟರ್ ಪ್ರೈಮಾ G3 ಅಂತ ಕೂಡ ನಿಮಗೆ ಸಿಗತ್ತೆ. ಮತ್ತೆ ಇದ್ರೊಳಗಡೆ ನಿಮಗೆ ಪವರ್ ಸ್ಟೇರಿಂಗ್, ನಾರ್ಮಲ್ ಸ್ಟೇರಿಂಗ್ ಜೊತೆಗೆ ನಿಮಗೆ 2 ವೀಲ್ ಡ್ರೈವ್ ಜೊತೆಗೆ 4 ವೀಲ್ ಡ್ರೈವ್ ಆಪ್ಷನ್ ಕೂಡ ನಿಮಗಿರುತ್ತೆ. ನೀವು ಬೇಕಂದ್ರೆ ನೀವು 4 ವೀಲ್ ಡ್ರೈವ್ ಟ್ರ್ಯಾಕ್ಟರ್ ಕೂಡ ನೀವು ತಗೋಬಹುದು. ನಮ್ಮ ಹತ್ರ ಅವೈಲೇಬಲ್ ಇದೆ. ಇದ್ರೊಳಗೆ ಸರ್ ಅದು 4 ವೀಲ್ ಡ್ರೈವ್? ಹಾ ಸರ್. ಈಗ ಯಾಕಂದ್ರೆ ಈಗ ಏನಾಗ್ತದೆ, ಈಗ ಕೆಲವೊಂದು ಪರ್ಟಿಕ್ಯುಲರ್ ಇದ್ರೊಳಗೆ ಪಡ್ಲಿಂಗ್ ಅಂತ ಬರುತ್ತೆ. ಪಡ್ಲಿಂಗ್ ಅಂದ್ರೆ ಗದ್ದೆ ಒಳಗೆ ಮಣ್ಣು ಹದ ಮಾಡಬೇಕಂತ ಇರತ್ತಲ್ಲ, ಆ ಪರ್ಟಿಕ್ಯುಲರ್ ವರ್ಕಿಗೆ 4 ವೀಲ್ ಡ್ರೈವ್ ಟ್ರ್ಯಾಕ್ಟರ್ ಬೇಕಂದ್ರೆ ಅದಕ್ಕೆ 4 ಗಾಲಿಗೂ ನಿಮಗೆ ಪವರ್ ಇರುತ್ತೆ. ಸೊ ಅಲ್ಲಿ ಮಣ್ಣೊಳಗಡೆ ರಾಡಿ ಒಳಗಡೆ ಈಸಿಯಾಗಿ ಮೂವ್ ಆಗಲಿ ಅಂತ ಟ್ರ್ಯಾಕ್ಟರ್ 4 ವೀಲ್ ಡ್ರೈವ್ ಯೂಸ್ ಆಗುತ್ತೆ. ಮತ್ತು ಸ್ಪೆಸಿಫಿಕ್ ಆಗಿ MB ಫ್ಲೋ ಅಪ್ಲಿಕೇಶನ್ ಅಲ್ಲಿ ಅಂದ್ರೆ ನೇಗ್ಲ ಹೊಡಿತೀವಲ್ರಿ ಸರ್, ಆ ನೇಗ್ಲ ಹೊಡಿಯೋದ್ರೊಳಗೆ 4 ವೀಲ್ ಡ್ರೈವ್ ಆಪ್ಷನ್ ಇತ್ತು ಅಂತಂದ್ರೆ ಟ್ರ್ಯಾಕ್ಟರ್ ಸ್ಮೂತ್ ಆಗಿ ನೀವು ಏನ್ ಡೆಪ್ತ್ ಕೊಡ್ತಿರಲ್ಲ ಅಷ್ಟು ಡೆಪ್ತ್ ತಗೊಂಡು ನಿಮ್ದು ನೇಗ್ಲ ಹೊಡ್ಕೊಂಡು ಹೋಗುತ್ತೆ ಸರ್. ಇದು ಹೊಲದಲ್ಲಿ ಉಳುಮೆ ಮಾಡಕ್ಕೆ ಬಹಳ ಈಸಿ ಆಗುತ್ತೆ ಸರ್ 4 ವೀಲ್ ಡ್ರೈವ್ ಇದ್ರೆ. ಮತ್ತೆ 2 ವೀಲ್ ಡ್ರೈವ್ನು ಎಲ್ಲ ನಾರ್ಮಲ್ ಆಗಿ ಎಲ್ಲ ಅಪ್ಲಿಕೇಶನ್ಸ್ಗೂ ಯೂಸ್ ಮಾಡ್ತಾರೆ. ರೈಟ್ ಫ್ರಮ್ ನಿಮ್ದು ಟೈಲರ್ ವರ್ಕ್ ಹಿಡ್ಕೊಂಡ್ಬಿಟ್ಟು, ಹರಗೋದು ಹಿಡ್ಕೊಂಡ್ಬಿಟ್ಟು, ಗುರ ಹೊಡೆಯೋದು ಹಿಡ್ಕೊಂಡ್ಬಿಟ್ಟು, ರೋಟಾವೇಟ್ರ್ ಹೊಡೆಯೋದು ಹಿಡ್ಕೊಂಡ್ಬಿಟ್ಟು, ಇವನ್ ನೇಗ್ಲ ಸಹಿತ ಹೊಡೆಯೋದು ಕೆಲಸ ಮಾಡ್ತಾರೆ ಸರ್. ಮತ್ತೆ ಸ್ಪೆಸಿಫಿಕ್ ಆಗಿ ಈ ಕಡೆ ನಮ್ಮ ಗದಗ ಜಿಲ್ಲೆದೊಳಗಡೆ ಈ ಪರ್ಟಿಕ್ಯುಲರ್ ಟ್ರ್ಯಾಕ್ಟರ್ ಈ ರೋಣ ಮತ್ತು ನರಗುನ್ ಅಂತ ಪ್ಲೇಸಲ್ಲಿ ಅವರು ಬಿತ್ತೂರ್ ಜೊತೆಗೆ ಹಿಂದ್ಗಡೆ ಬಂಡ್ ಫಾರ್ಮ್ ಅಂತ ಒಂದಿರುತ್ತೆ. ಅಂದ್ರೆ ಲೈನ್ ಹಾಕ್ಬೇಕು ಅಂತಿರುತ್ತೆ. ಈಗ ಮುಂದ್ಗಡೆಯಿಂದ ಬಿತ್ತಾ ಹೋಗ್ತಿರತ್ರಿ ಸರ್, ಅದು ಹಿಂದ್ಗಡೆ ಒಂದು ಬಂಡ್ ಫಾರ್ಮ್ ಅಂತ ಇರುತ್ತೆ. ಹಿಂಗ್ ವಿ ಶೇಪ್ ಇರುತ್ತೆ. ಅದೇನ್ ಮಾಡ್ಬಿಡುತ್ತೆ, ಹಿಂಗ್ ಮೂವ್ ಆಗೋತ್ ನೋಡಿ ಈ ಕಡೆ ಒಂದು ಲೈನ್ ಕ್ರಿಯೇಟ್ ಮಾಡಿಬಿಡುತ್ತೆ ಅದು. ಸೊ ಈ ಸೆಂಟರ್ ಭಾಗ ಏನಿರುತ್ತಲ್ಲ ಇಲ್ಲೆಲ್ಲ ಬಿತ್ತಿರ್ತಾರಲ್ಲ, ಇರಿಗೇಷನ್ ಇರುತ್ತೆ, ನೀರ್ ಬಿಟ್ಬಿಟ್ರೆ 4 ಲೈನ್ಗೂ ನೀರ್ ಫ್ಲೋ ಆಗುವಂಗ ಆ ತರ ಅಂದ್ರೆ ಹೆವಿ ಇರುತ್ತೆ ಸರ್. ಕೂರ್ಗಿ ಜೊತೆಗೆ ಬಂಡ್ ಫಾರ್ಮ್ ಇರುತ್ತೆ. ಸೊ ಅದನ್ನ ಇದು ಈಸಿಯಾಗಿ ತಗೊಂಡು ಹೋಗ್ಬಿಡುತ್ತೆ. ಯಾವುದೇ ತರದ ಕಸ್ಟಮರ್ಗೆ ತೊಂದರೆ ಆಗ್ಲಾರ್ದಂಗ ನೀವು ಬಿತ್ತಿ ಕೆಲಸ ಎಲ್ಲ ಮಾಡ್ಬೇಕು. ಈ ಮಾಡಲ್ ಫ್ಯೂಯಲ್ ಕೆಪಾಸಿಟಿ ಅಂದ್ರೆ ನೀವು ಟ್ಯಾಂಕ್ ಒಳಗೆ ಫ್ಯೂಯಲ್ ಎಷ್ಟು ಇರುತ್ತೆ ಅನ್ನುವಂಥದ್ದು ಕೆಪಾಸಿಟಿ ಅಂತ ಕೇಳಿದ್ರೆ ಇದ್ರೊಳಗೆ ನಿಮ್ಗೆ 42 ಲೀಟರ್ ನೀವು ಫ್ಯೂಯಲ್ ಅನ್ನ ನೀವು ಫಿಲ್ ಮಾಡ್ಬೋದು. ಮತ್ತೆ ಫ್ಯೂಯಲ್ ಎಕಾನಮಿ ಅಂತ ನೀವು ಕೇಳಿದ್ರೆ ಈ 45 HP ರೇಂಜ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಫ್ಯೂಯಲ್ ಎಫಿಷಿಯಂಟ್ ಟ್ರ್ಯಾಕ್ಟರ್ ಸರ್. ಮೈಲೇಜ್ ಅದು ಏನು ಕೊಡುತ್ತೆ ಸರ್? ಮೈಲೇಜು ಯಾಕಂದ್ರೆ ನೋಡ್ರಿ ಸರ್, ಇದು ಮೈಲೇಜ್ ಅಂದ್ರೆ ಡಿಪೆಂಡ್ ಅಪಾನ್ ನಿಮ್ದು ವರ್ಕ್ ನೇಚರ್ ಮೇಲೆ ಹೋಗುತ್ತೆ. ಆ ಪರ್ಟಿಕ್ಯುಲರ್ ಅವತ್ತಿನ ದಿವಸ ಹೊಲ ಏನ್ ನೀವು ಉಳುಮೆ ಮಾಡ್ತಿರ್ತಿರಲ್ಲ ಅದರದ್ದು ಕಂಡೀಷನ್ ಮೇಲೆ ಹೋಗುತ್ತೆ. ಓಕೆ, ಬಟ್ ಯಾವುದೇ ತರದ್ದು ಕಂಪ್ಯಾರಿಸನ್ ಮಾಡಿದ್ರು ಕೂಡ ಇದು ಹೈಯೆಸ್ಟ್ ಮೈಲೇಜ್ ಕೊಡ್ತಕ್ಕಂಥ ಗಾಡಿ. ಪ್ರೈಸ್ ಏನು ಬರುತ್ತೆ ಸರ್? ಇದು ಪ್ರೈಸ್ ಬಂದು ಮೊದಲೆಲ್ಲ GST ಕಡಿಮೆ ಆಗೋಕ್ಕಿಂತ ಮುಂಚೆ, ಈಗ ರೀಸೆಂಟ್ಲಿ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ರೈತರಿಗೂ ಕೇಳೋದು ಅಂತ ಕ್ವಶನ್, GST ಕಡಿಮೆ ಆಗೈತೆ ಸರ್ ಅಂತ ಹೇಳ್ತಾರೆ. ಸೊ GST ಕಡಿಮೆ ಆಗೋಕ್ಕಿಂತ ಮುಂಚೆ ನಿಮ್ಗೆ ಇದು 7 ಲಕ್ಷ ಮೇಲೆ ಹೋಗ್ತಿತ್ತು ಪ್ರೈಸು. ಈಗ 7 ಲಕ್ಷ ಅಥವಾ 7 ಲಕ್ಷಕ್ಕಿಂತ ನೀವು ಇನ್ನೊಂದು ಸ್ವಲ್ಪ ಕಡಿಮೆ ಆದ್ರೂ ನಿಮ್ಗೆ ಆನ್ ರೋಡ್ ಪ್ರೈಸ್ ಅಂತ ಸಿಗ್ತದೆ. ಇಂಜಿನ್ ಪವರ್ ಬಗ್ಗೆ ಹೇಳಿ ಸರ್. ಇದು ಇಂಜಿನ್ ಪವರ್ ಹೇಳ್ಬೇಕಂತಂದ್ರೆ ಇದು 43 HP ಟ್ರ್ಯಾಕ್ಟರ್ ಅಂತಂದ್ರೆ 43 HP ನಿಮ್ಗೆ ಇಂಜಿನ್ ಪವರ್ ಇರುತ್ತೆ ಸರ್. 2500 cc ಇಂಜಿನ್ ಬರುತ್ತೆ. ಸೊ ಇದು 3 ಸಿಲಿಂಡರ್ ವಾಟರ್ ಕೂಲ್ಡ್ ಇಂಜಿನ್ ಅಂತ ಬರುತ್ತೆ ಸರ್. ಎಸ್ ಸರ್. PTO ಬಗ್ಗೆ ಅಲ್ಲ? PTO ಇದರಲ್ಲಿ ನೋಡ್ರಿ ಸರ್, ಇದ್ರಾಗ PTO ಇದು ಪವರ್ ಸ್ಟೇರಿಂಗ್ ಇರೋದ್ರಿಂದ ಇಲ್ಲಿ ನೀವು ಬರ್ಬೋದು ಸರ್. ಲಿವರ್ ನೋಡ್ರಿ ಸರ್, ಇದು ಡ್ಯೂಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಅಂತ ಹೇಳ್ತೀವಿ. ಓಕೆ, ಒಂದು 540 ಇರುತ್ತೆ ಸರ್. ಆಮೇಲೆ ಇದು ನ್ಯೂಟ್ರಲ್ ಪೊಸಿಷನ್, ಇನ್ನೊಂದು 540E ಅಂತ ಬರುತ್ತೆ. ಈ 540E ಅಂತ ಏನು ಬರುತ್ತಲ್ಲ, 540 ನಾರ್ಮಲ್ ಆಗಿ ಒಂದು ಸಿಂಪಲ್ ಅಪ್ಲಿಕೇಶನ್ ಅಲ್ಲಿ ನೀವು ಯೂಸ್ ಮಾಡ್ತಿರ್ತೀರಿ. ಈಗ
ಅಡಿಷ್ನಲ್ ನಿಮ್ಗೆ ಸ್ಪೀಡ್ ಬೇಕು, ಅಡಿಷ್ನಲ್ ನಿಮ್ಗೆ ಔಟ್ಪುಟ್ ಬೇಕು, ನಾವು ಎಕ್ಸ್ಪೆಷಲಿ ರಾಶಿ ಮಷಿನ್ ಕನೆಕ್ಟ್ ಮಾಡಿರ್ತೀವಿ. ಹೌದು. ರಾಶಿ ಮಷಿನ್ ಕನೆಕ್ಟ್ ಮಾಡಿದಾಗ, ಬೋರ್ವೆಲ್ ಮಷಿನ್ ಕನೆಕ್ಟ್ ಮಾಡಿದಾಗ, ಪಂಪ್ ಸೆಟ್ ಕನೆಕ್ಟ್ ಮಾಡಿದಾಗ, ಮತ್ತು ಅದರ್ವೈಸ್ ನಿಮ್ಗೆ ಇನ್ನೊಂದು ಹೇಳ್ಬೇಕಂತಂದ್ರೆ ಈ ಹೈ ಎಚ್ ಪಿ ಇದು ಜಹಾಂಗೀರ್ ಮಷಿನ್ ಅಂತ ಹೇಳಿ ಏನು ನೀವು ರಾಶಿ ಮಷಿನ್ ಕನೆಕ್ಟ್ ಮಾಡ್ತಿರಲ್ಲ, ಆ ಹೊತ್ನಾಗ ನೀವು 540E ಹಾಕೊಂಡ್ಬಿಟ್ಟು ನೀವು ಯಾವ ಗೇರ್ ರೇಂಜಲ್ಲಿ ನೀವು ಎಕ್ಸಲೇಟರ್ ಕೊಡ್ತೀರಲ್ಲ ಆ ಗೇರ್ ರೇಂಜಲ್ಲಿ ಸ್ಪೀಡ್ ಹೆಚ್ಚಿಗೆ ಆಗುತ್ತೆ. ಸೊ ಈ ಸ್ಪೀಡ್ ಹೆಚ್ಚಿಗೆ ಆಗೋದ್ರಿಂದ ಏನಾಗುತ್ತೆ ರೀ, ಮಷಿನ್ ಜಾಸ್ತಿ ಸ್ಪೀಡ್ ತಿರುಗತ್ತೆ ಮತ್ತು ನಿಮ್ಗೆ ಔಟ್ಪುಟ್ ಜಾಸ್ತಿ ಬರುತ್ತೆ. ಓಕೆ, ಅಂದ್ರೆ ಸ್ಪೀಡ್ ಜಾಸ್ತಿ ಮಾಡುತ್ತೆ ಅಂತ. ಹೌದು. ಈಗ ನಾರ್ಮಲ್ ಇತ್ತಂದ್ರೆ 540 ಇತ್ತಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 540 RPM ಕೊಡುತ್ತೆ. ಹೌದು. ಸೊ 540 RPM ಒಳಗೆ ಏನು ಔಟ್ಪುಟ್ ಬರೋಕೆ ಕಷ್ಟ ಬರುತ್ತೆ. ಹೌದು. ಈಗ ಇದು 540E ಅಂತಂದ್ರೆ ಅಡಿಷನಲ್ ಸ್ಪೀಡ್ ಬರೋದ್ರಿಂದ ನಿಮ್ಗದು ಅವಾಗ ಅಡಿಷನಲ್ ಸ್ಪೀಡ್ ಬರೋದ್ರಿಂದ ನಿಮ್ಗೆ ಅಡಿಷನಲ್ ಔಟ್ಪುಟ್ ಬರುತ್ತೆ. ಮಷಿನ್ ಫಾಸ್ಟ್ ಆಗಿ ರೊಟೇಟ್ ಆಗೋದ್ರಿಂದ ಗ್ರೇನ್ಸ್ ಜಾಸ್ತಿ ನೀವು ಔಟ್ಪುಟ್ ತಗೋಬಹುದು. ಟೈರ್ ಎಲ್ಲ ಹೆಂಗ್ ಬರ್ತಾವ ಸರ್ ಇದು? ಸರ್ ಇದರಲ್ಲಿ 1328 ಅಂತೇಳಿ ಟೈರ್ ಸೈಜ್ ಸರ್ ಇದು. ಹಿಂದ್ಗಡೆದ್ದು ಬಟನ್ ಟೈರ್, ಮುಂದ್ಗಡೆದ ಇತ್ಲ 6.00 × 16 ಅಂತ ಬರುತ್ತೆ ಸರ್. ಸೊ ಇವು ಎರಡು ಥರ ಟೈರ್ ಇರುತ್ತೆ. ಅಂದ್ರೆ ಇದರಲ್ಲಿ ಏನಾಗುತ್ತೆ ಸರ್, ಇದರಲ್ಲಿ ಡಿಫ್ರೆಂಟ್ ಮಾಡೆಲ್ ಟೈರ್ ಸಿಗ್ತವೆ. ಅಂದ್ರೆ ಹೆಂಗಂದ್ರೆ ಕಂಪ್ನೀಸ್ ಟೈರ್. ಈಗ ಸದ್ಯ ಇದ್ರಾಗ ಇರ್ತಕ್ಕಂಥದ್ದು JK ಟೈರ್ ಇರುತ್ತೆ, ಸಿಯೆಟ್ ಟೈರ್ ಬರುತ್ತೆ, ಅಪೋಲೋ ಟೈರ್ ಬರುತ್ತೆ, ಗುಡಿಯರ್ ವಜ್ರ ಅಂತ ಬರುತ್ತೆ, ಆಮೇಲೆ MRF ಟೈರ್ಗಳು ಬರ್ತವೆ. ಸೊ ಎಲ್ಲ ಟೈರ್ಗಳು ಒಂದೇ ಥರ ಪರ್ಫಾರ್ಮೆನ್ಸ್ ಕೊಡ್ತವೆ. ಆ ರೀತಿ ಟೈರ್ ಒಳಗೆ ಏನು ಡಿಫ್ರೆನ್ಸ್ ಇರೋಂಗಿಲ್ಲ, ಸೈಜ್ ಮಾತ್ರ ಸೇಮ್ ಇರುತ್ತೆ. ಓಕೆ ಸರ್, ಲಿಫ್ಟಿಂಗ್ ಕೆಪಾಸಿಟಿ ಬಗ್ಗೆ ಸರ್ ಇದ್ರದ್ದು ಲಿಫ್ಟಿಂಗ್ ಕೆಪಾಸಿಟಿ ಬಂದುಬಿಟ್ಟು ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ 1200 kgs ಇರುತ್ತೆ. ಓಕೆ, ಮತ್ತು ಹೆವಿ ಡ್ಯೂಟಿ ನಮ್ಮದು ಹೈಡ್ರಾಲಿಕ್ ಸಿಸ್ಟಮ್ ಆಪ್ರೇಟ್ ಆಗ್ತೀವಿ ಸರ್. ಇದು ಹೈಡ್ರಾಲಿಕ್ ಹಿಂಗೈತಂದ್ರೆ ಇದು ಹೈಡ್ರೋಮೆಟಿಕ್ ಹೈಡ್ರಾಲಿಕ್ಸ್ ಅಂತ ಹೇಳಿ. ಹೈಡ್ರೋಮೆಟಿಕ್ ಹೈಡ್ರಾಲಿಕ್ಸ್ ಅಂದರೆ ಆಲ್ಮೋಸ್ಟ್ ನಿಮ್ಗೆ 60 ಸ್ಟೆಪ್ ಆಪ್ರೇಟ್ ಆಗ್ತದೆ ಸರ್. ಇದು 60 ಸ್ಟೆಪ್ ಅಂತಂದ್ರೆ ನೀವು ಎಷ್ಟು ಡೆಪ್ತ್ ಕೊಡೋದ್ರಿಂದ ಹಿಡ್ಕೊಂಡು ಎಷ್ಟು ಕಡಿಮೆ ಮಾಡೋದು ಹೆಚ್ಚಿಗೆ ಮಾಡೋದು ಅಂತಂದ್ರೆ 60 ಸ್ಟೆಪ್ವರೆಗೂ ನೀವು ಆಪ್ರೇಷನ್ಸ್ ತೊಗೋಬೋದು. 60+ ಸ್ಟೆಪ್ಸ್. ಓಕೆ, ನೀವು ಯಾವ ಇದಕ್ಕೆ ರೇಂಜಿಗೆ ಇಡ್ತಾರಲ್ಲ ಅಷ್ಟು ಪ್ರಿಸಿಷನ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿ ನೀವು ಇಲ್ಲಿ ಬಂದರೆ ಇಲ್ಲಿ ಹೈಡ್ರಾಲಿಕ್ ಸೆಟ್ಟಿಂಗ್ಸ್ ಎಲ್ಲ ಇಲ್ಲಿ ಇರ್ಬೋದು ಸರ್. ನೋಡ್ತಿರ್ಲಿ, ಇದು ಯೆಲ್ಲೋ ಕಲರ್ ಲಿವರ್ ಇದೆಯಲ್ಲ, ಇದು ಏನಾಗುತ್ತೆ ಹೈಡ್ರಾಲಿಕ್ ಅನ್ನ ಮೇಲೆ ಇಳಿಸೋದು ಕೆಳಗೆ ಇಳಿಸೋದು ಆಪರೇಷನ್ ಯೂಸ್ ಮಾಡ್ತಾರೆ. ಈಗ ನೋಡ್ರಿ, ನಾ ಇಲ್ಲಿ ಕೆಳಗೆ ಮಾಡಿದ್ರೆ ಹೈಡ್ರಾಲಿಕ್ ಕೆಳಗಡೆ ಇಳಿತಾ ಇದೆ, ಹೌದಾ? ರೈಟ್. ಓಕೆ, ಸ್ಮೂತ್ ಆಪರೇಟಿಂಗ್ ಐತೆ, ಸ್ಮೂತ್ ಆಪರೇಟಿಂಗ್ ಇದೆ. ಆಮೇಲೆ ಇಲ್ಲೊಂದು ಏನಿದೆ ಅಲ್ಲ, ಇದು ಬ್ಲ್ಯಾಕ್ ಲಿವರ್ ಇದೆಯಲ್ಲ, ಇದು ಬ್ಲ್ಯಾಕ್ ಲಿವರ್ ಏನಿದೆಯಲ್ಲ, ನಮ್ಗೆ ನೇಗ್ಲ ಹೊಡಿಬೇಕಾರೆ ಎಷ್ಟು ಡೆಪ್ತ್ ಬೇಕು ಅಂತ ಫಸ್ಟ್ ಒಂದ್ಸಲ ಸೆಟ್ ಮಾಡ್ಕೋತೀವಲ್ಲ, ಅದಕ್ಕೆ ಸೆಟ್ ಮಾಡ್ಕೊಳಕ್ಕದ. ಸೆಟ್ ಮಾಡಿದ್ಮ್ಯಾಗ ಈ ರೆಡ್ ಲಿವರ್ ಅದ್ರ ಕಡೆ ಕನೆಕ್ಟ್ ಮಾಡ್ಬಿಟ್ಟು ಇದನ್ನ ಲಾಕ್ ಮಾಡ್ಬಿಡ್ತೀವಿ. ಲಾಕ್ ಮಾಡಿದಾದ ನಂತರ ಪ್ರತಿಯೊಂದು ಸಲನೂ ಅದು ಇಲ್ಲಿ ನಾವು 3 ರೇಂಜ್ ಇದಾವೆ ಸರ್ ಇಲ್ಲಿ. ಓಕೆ, 3 ರೇಂಜ್ ಇದಾವೆ. ಈಗ ನಾರ್ಮಲ್ ನಾವು ಜಸ್ಟ್ ಇಂಪ್ಲಿಮೆಂಟ್ ಅಂತ ತೊಗೊಂಡು ಹೋಗ್ಬೇಕಾದ್ರೆ ಮೇಲ್ಗಡೆ ಹಾಕಿರ್ಬೇಕು ಸರ್ ಯಾವಾಗ್ಲೂ. ಆಮೇಲೆ ರೋಟಾವೇಟರ್ ಹೊಡಿಬೇಕಾದ್ರೆ ಸೆಂಟ್ರಿಗೆ ಹಾಕ್ಬೇಕು ಸರ್. ನೇಗ್ಲ ಹೊಡಿಬೇಕಾದ್ರೆ ಕೆಳಗಿನ ಪೊಸಿಷನ್ಗೆ ಹಾಕ್ಬೇಕು ಸರ್. ಹಿಂಗೆ ಹಾಕೋದ್ರಿಂದ ಏನಾಗ್ತದೆ ಸರ್, ಇದು ಸೆನ್ಸಿಂಗ್ ಲಿವರ್ ಇರುತ್ತೆ ಸರ್. ಇದು ಸೆನ್ಸಿಂಗ್ ಲಿವರ್ ಆಪರೇಷನ್ ನಾವು ಮಾಡೋದ್ರಿಂದ ಏನಾದರೂ ಲೋಡ್ ಬಂತು ಅಂತಂದ್ರೆ ಆಟೋಮೆಟಿಕ್ ಆಗಿ ಹೈಡ್ರಾಲಿಕ್ ಮೇಲೆ ಬರುತ್ತೆ, ಲಿಫ್ಟ್ ಆಗುತ್ತೆ. ಮತ್ತು ನೀವು ಮುಂದೆ ಹೋಗೋದು ತಾನೇ ಆಟೋಮೆಟಿಕ್ ಆಗಿ ಸೇಮ್ ಡೆಪ್ತ್ ತೊಗೊಂಡ್ಬಿಡತ್ತೆ. ಸೊ ಆ ಹೊತ್ತಿನಾಗ ಈಗ ನೀವು ಈಗ ಕಾರ್ನರ್ಗೆ ಹೋದ್ರಿ, ಹೊಲದ ಕಾರ್ನರ್ಗೆ ಹೋದ್ಮೇಲೆ ಟರ್ನ್ ಮಾಡಬೇಕು. ಟರ್ನ್ ಮಾಡುವಾಗ ಈ ಯೆಲ್ಲೋ ಲಿವರ್ ಅನ್ನ ನೀವು ಜಸ್ಟ್ ಹಿಂಗೆ ಮೇಲ್ಗಡೆ ಹಿಂಗೆ ಚೆಕ್ ಬಿಟ್ರೆ ಅಂದ್ರೆ ಹೈಡ್ರಾಲಿಕ್ ಮೇಲೆ ಬಂದ್ಬಿಡುತ್ತೆ. ನೀವು ಟರ್ನ್ ಮಾಡಿ ಮತ್ತೆ ನೀವು ಅದನ್ನ ವಾಪಸ್ ನೀವು ಸೇಮ್ ಪೊಸಿಷನ್ ಕೊಟ್ಬಿಟ್ರಿ ಅಂತಂದ್ರೆ ಮತ್ತೆ ಅದೇ ಸೇಮ್ ಪೊಸಿಷನ್ ಡೆಪ್ತ್ ತೊಗೊಂಡ್ಬಿಡುತ್ತೆ, ಆಟೋಮೆಟಿಕ್ ಆಗಿ ಸೆಟ್ ಆಗುತ್ತೆ. ಇಷ್ಟೆಲ್ಲ ಯೂಸ್ ಇದೆ ಸರ್ ರೈತರಿಗೆ. ಆಟೋಮೆಟಿಕ್ ಆಗಿ ಆಗುತ್ತೆ ಸರ್. ಹೌದೌದು, ಎಲ್ಲ ಹೈಡ್ರೋಮೆಟಿಕ್ ಸಿಸ್ಟಮ್ಸ್ ಇದಾವೆ ಸರ್. ಮತ್ತೆ ಇದ್ರೊಳಗಡೆ ಇವನ್ ನಿಮ್ಗೆ ಇದು ಲಿಫ್ಟಿಂಗ್ ಟ್ರಾಲಿ ಲಿಫ್ಟ್ ಮಾಡಕ್ಕೆ ಇಲ್ಲೊಂದು ಆಪ್ಷನ್ ಇರುತ್ತೆ. ಓಕೆ, ಇದನ್ನ ನೀವು ಕನೆಕ್ಟ್ ಮಾಡಿದ್ರೆ ಇಲ್ಲಿ ಇದ್ರೊಳಗೂ ನೋಡ್ರಿ ಸರ್, ಕ್ವಿಕ್ ಫಿಕ್ಸ್ ಕಪ್ಲರ್ ಅಂತ ಬರುತ್ತೆ. ಆ ಟ್ರಾಲಿಲಿ ಕೇಬಲ್ ಪೈಪ್ ತೊಗೊಂಬಂದು ಇದಕ್ಕೆ ಹಾಕ್ಬಿಟ್ಟು ನೀವು ಇದನ್ನ ಕನೆಕ್ಟ್ ಮಾಡಿಬಿಟ್ರೆ ಅಲ್ಲಿ ಆಕ್ಸಿಲೇಟರ್ ಕೊಟ್ಬಿಟ್ಟು ಟ್ರಾಲಿ ಆಟೋಮೆಟಿಕ್ ಡಂಪಿಂಗ್ ಮೇಲೆ ಇರುತ್ತೆ ಸರ್. ಸೊ ಕಸ್ಟಮರ್ಗೆ ಏನಾಗುತ್ತೆ, ಸಿಂಗಲ್ ಮ್ಯಾನ್ ಆಪರೇಟ್ ಮಾಡಬಹುದು. ಓಕೆ, ಇದ್ರೊಳಗಡೆ ಒಂದು ನೇಗಲ್ ಕಿಟ್ ಅಂತ ಬರುತ್ತೆ ಸರ್. ಅದು ಅಡಿಷನಲ್ ನೇಗಲ್ ಕಿಟ್ ಹಾಕಿದ್ರೆ ಈ ಹೈಡ್ರೋಮೆಟಿಕ್ ಆಪರೇಟೆಡ್ MB ಫ್ಲೋ ಅಂತ ಬರ್ತದೆ ಸರ್, ರಿವರ್ಸಿಬಲ್ MB ಫ್ಲೋ ಅಂತ ಹೇಳಿ. ಆ ಫ್ಲೋನ ಇದು ಆಪರೇಟ್ ಮಾಡುತ್ತೆ ಸರ್, ಟಿಲ್ಟ್ ಮಾಡಕ್ಕೆ. ಹಾಂ ಸರ್, ಅಂದ್ರೆ ನೇಗ್ಲ ಹಿಂಗೆ ಟರ್ನ್ ಟಿಲ್ಟ್ ಆಗ್ತದೆ ಸರ್. ಆಮೇಲೆ ಎಲ್ಲ ಇಲ್ಲಿ ಎಲ್ಲ ಲೈಟಿಂಗ್ ಸಿಸ್ಟಮ್ ಇದೆ ಸರ್, ಇಂಡಿಕೇಟರ್ ಲೈಟು, ಬ್ರೇಕ್ ಲೈಟು. ಇದು ಸ್ಪೆಸಿಫಿಕ್ ಆಗಿ ಇದು ಹರಗು ಲೈಟ್ ಅಂತ ಹೇಳ್ತಾರೆ ಸರ್. ಅಂದ್ರೆ ಈ ಇಂಪ್ಲಿಮೆಂಟ್ ಆಪರೇಟ್ ಮಾಡ್ಕೊ 1 ಸೆಕೆಂಡು.
ಅಂದ್ರೆ ಇಲ್ಲಿ ಹಿಂಗೆ- ರಾತ್ರಿ ಹೊತ್ತಲ್ಲಿ ರೈತರು ಕೆಲಸ ಮಾಡೋ ಹೊತ್ನಾಗ ಅವ್ರಿಗೆ ಏನಾಗುತ್ತೆ ಸರ್ ಇಲ್ಲಿ ಎಲ್ಲ ಏನ್ರ ಕೆಲಸ ನೋಡ್ಬೇಕಾಗಿತ್ತು ಎಷ್ಟು ಡೆಪ್ತ್ ಹೋಗತ್ತೆ ನೋಡ್ಬೇಕಂದ್ರೆ ಹಾ ಸರ್. ಈ ರೀತಿ ಲೈಟಿಂಗ್ ಸಿಸ್ಟಮ್ಸ್ ಇದಕ್ಕೆ ಪ್ರೊವೈಡ್ ಮಾಡಿ ಇದು ಇನ್ಬಿಲ್ಟ್ ಇರ್ತಾವೆ ಸರ್ ಇವೆಲ್ಲವೇ ಕಂಪನಿಯಿಂದಾನೇ- ಕಂಪನಿಯಿಂದಾನೇ ಪ್ರೊವೈಡ್ ಮಾಡಿ. ಹೌದು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಡಲ್ ಬಗ್ಗೆ ಮಾಹಿತಿ ಕೊಡಿ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.